ಬಿಗ್ ಬಾಸ್ ನೋಡಿರಾ? ಅಣ್ಣ ನೋಡ್ತಾ ಇದ್ದೀನಿ, ಡೈಲಿ ಏನ್ ನೋಡ್ತಾ ಅನ್ಸುತ್ತೆ ಇದ್ದೀನಿ ಅಣ್ಣ ಬಿಗ್ ಬಾಸ್? ಅಣ್ಣ. 12 ಸೀಸನ್ ಅಲ್ಲಿ ನೋಡ್ಕೊಂಡ್ರೆ 11 ಸೀಸನ್ ಗಿಂತ ಈ ಸೀಸನ್ ಸ್ವಲ್ಪ ವರ್ಷ ಕಾಣಿಸ್ತಾ ಇದೆ ಅಣ್ಣ. ಯಾಕೆ ವರ್ಷ ಕಾಣಿಸ್ತಾ? ವರ್ಷದಿಂದ ಇವಾಗ ಹೋಗಿರೋಂತ ಸ್ಪರ್ಧಿಗಳು ಆತರ ಇದಾರೆ ಅಣ್ಣ ಎಲ್ಲ ಬಿಗ್ ಬಾಸ್ ಒಳಗಡೆ. ಅದ್ರಲ್ಲೂ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಆ ಒಂದು ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿನ ಇಟ್ಕೊಂಡು ತುಂಬಾ ಡಬಲ್ ಗೇಮ್ ಮಾಡ್ತಾ ಇದಾರೆ. ಆ ಹುಡುಗಿ ಕೊಡಬಾರ್ದು ಇಟ್ಕೊಡ್ತಾ ಇದಾರೆ. ಅದ್ರಲ್ಲಿ ಹೇಳ್ಬೇಕಂದ್ರೆ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದಾರೆ, ಸಖತ್ ಮಾತಾಡ್ತಾ ಇದ್ದಾರೆ. ಇವತ್ತು ಸುದೀಪ್ ಸಾರ್ಗೆ ನಾನು ಹೇಳೋದು ಒಂದೇ ಒಂದು ಮಾತು, ಇವತ್ತು ಸುದೀಪ್ ಸಾರ್ ಇರೋದಾದ್ರೆ ಅವ್ರಿಬ್ರಿಗೂ ತುಂಬಾ ಕ್ಲಾಸ್ ತಗೋಬೇಕು. ಇವತ್ತು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರು ಒಳ್ಳೇದು. ಅವ್ರಿಬ್ರಲ್ಲಿ ಯಾರೋ ಒಬ್ಬರು ಅವ್ರಿಬ್ರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಇಬ್ರು ಸೇರ್ಕೊಂಡು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇಬ್ರು ಸೇರ್ಕೊಂಡು ಆ ಒಂದು ಹುಡುಗಿನ ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ತುಂಬಾ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಆದಷ್ಟು ಅವ್ರಿಬ್ರಲ್ಲಿ ಒಬ್ಬರನ್ನ ಮನೆಯಿಂದ ಆಚೆ ಕಳಿಸಿದ್ರೆ ಸ್ವಲ್ಪ ಬಿಗ್ ಬಾಸ್ ಒಂದು ಸ್ವಲ್ಪ ಇದು ಬರ್ತದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಚಂದ್ರಪ್ರಭಾ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಅವರು ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೇಕು ಅವರು. ಯಾಕಂದ್ರೆ ಅವ್ರೆಲ್ಲೋ ಒಂದ್ ಕಡೆ ಮೂಲೆಲ್ಲ ಕುತ್ಕೊಂಡು ಒಂಥರ ಇದ್ ಮಾಡ್ತಾ ಇದ್ದಾರೆ. ಅವ್ರೊಂದ್ ಸ್ವಲ್ಪ ತುಂಬಾ ಚೆನ್ನಾಗಿ ಆಡ್ಬೇಕು ಅವರು. ಅದ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ಅವರು ಸ್ವಲ್ಪ ಚೆನ್ನಾಗಿ ಆಡ್ಬೇಕು. ಗಿಲ್ಲಿ ಮತ್ತೆ ಕಾವ್ಯ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಜೋಡಿ ಒಳಗಡೆ ಯಾವ ತರ ಇದ್ರು ಈಗ ಸಿಂಗಲ್ ಅಲ್ಲಿ ಅದೇ ಆಡ್ತಾ ಇದ್ದಾರೆ. ಹೇಳ್ಬೇಕು ಅಂದ್ರೆ ಅಶ್ವಿನಿ ಗೌಡಿಗೆ ಫೈಟ್ ಟು ಫೈಟ್ ಕೊಡ್ತಾ ಇರೋದಂತಂದ್ರೆ ನಮ್ಮ ಗಿಲ್ಲಿ ನಟ ಅವರ. ಆದಷ್ಟು ನಾವು ಹೇಳ್ತಾ ಇದೀವಿ, ಎಲ್ಲಾ ಜನತೆಗೂ ಹೇಳ್ತಾ ಇದೀವಿ, ಗಿಲ್ಲಿ ನಟ ಗೆಲ್ಬೇಕು, ಇಲ್ಲ ಕಾವ್ಯ ಗೆಲ್ಬೇಕು. ಅವ್ರಿಬ್ರಾಗ ಯಾರನ್ನ ಒಬ್ರು ಗೆಲ್ಬೇಕು. ಎಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡಿ ಅಂತ ನಾನು ಬಿಗ್ ಬಾಸ್ ಮುಖಾಂತರ ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆ ಪರವಾಗಿ ನಾವು ಕೇಳ್ಕೊತಾ ಇದೀವಿ. ಇವತ್ತು ಸುದೀಪ್ ಸರ್ ಆದಷ್ಟು ಅವರಿಬ್ಬರ ಬಗ್ಗೆ ಸ್ವಲ್ಪ ತುಂಬಾ ಇದು ತಗೊಂಡು ಅವ್ರಿಗೊಂದು ಕ್ಲಾಸ್ ತಗೊಂಡು ಅವ್ರಿಗೊಂದು ಸ್ವಲ್ಪ ಇದು ಕೊಡ್ಬೇಕು ಅಂದ್ಬಿಟ್ಟು ನಾವು ಎಲ್ಲಾರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಈಗ ಅಲ್ಲ, ಈಗ ಅಶ್ವಿನಿ ಗೌಡ ಇದಾರಲ್ಲ, ಹೌದು ಪಾಪ ಗಿಲ್ಲಿ ನಟನ್ನ ಮತ್ತೆ ರಕ್ಷಿತನ್ನ ಹೌದು ಹಾಕೊಂಡು ಗುಮ್ತಾ ಇದಾರಲ್ಲ, ಏನ್ ಅನ್ಸುತ್ತೆ? ಸರಿ ಇಲ್ಲ ಸರ್, ಅದು ನಮ್ಗೆ ಅದಕ್ಕೆ ನೋಡಿ ಬೇಜಾರಾಗ್ತೈತೆ. ನಮ್ಗೂ ಅವ್ರ ಒಂದು ಟಾರ್ಚರ್ ಇಂದ ನಮ್ಗೆ ಬಿಗ್ ಬಾಸ್ ನೋಡಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ಈಗ 11 ಸೀಸನ್ ಅಲ್ಲಿ ಇದ್ರು, ಎಂತೆಂತ ಕಂಟೆಸ್ಟೆಂಟ್ ಎಂತೆಂತ ಇದ್ರು, ಒಬ್ರು ಇದ್ ಮಾಡಿ. ಈಗ ಇದಕ್ಕಿಂತ ಹಿಂದೆಗಡೆ ಸೀಸನ್ ಅಲ್ಲಿ ನೋಡಿ ನಮ್ಮ ಲಾಯರ್ ಜಗದೀಶ್ ಅವರು ಇದ್ರು. ಅದು ಬಿಡಿ, ಅದಕ್ಕೆ ಹಿಂದಿನ ಸೀಸನ್ ತಗೊಳ್ಳಿ. ನಮ್ಮ ಶಿವ ಪಾತ್ರ ಮಾಡಿದಂತ ಇವರು ಈಗ ಆಗಿರ್ಬೋದು, ಇಲ್ಲ ಸಚಿ ಪಾತ್ರ ಮಾಡಿದವ್ರು, ಅವ್ರು ಎಷ್ಟು ತುಂಬಾ ಜಗಳ ಮಾಡಿದ್ರು ಮಾಡುದು. ಆದ್ರೆ ಅವ್ರು ಯಾವ ತರ ಇದ್ರು. ಅದ್ ಬಿಟ್ಟು ಈ ತರ ಅಶ್ವಿನಿ ಗೌಡ ಮತ್ತೆ ಇವ್ರ ತರ ಯಾರು ಡಬಲ್ ಗೇಮ್ ಮಾಡ್ತಾ ಇಲ್ಲ ಸರ್. ಅದೊಂದು ಡಬಲ್ ಗೇಮ್ ಮಾಡೋದನ್ನ ಆದಷ್ಟು ಸುದೀಪ್ ಸರ್ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಅವಾಗ ಆದಷ್ಟು ಒಂದು ಕಡಿವಾಣ ಹಾಕ್ಬೇಕಂತ ನಾವೆಲ್ಲರ ಮುಖಾಂತರ ನಾವು ಬೇಡ್ಕೊಂತೀವಿ. ಕಾಕ್ರೋಚ್ ಸುದ್ದಿ ಅವರು ಅಷ್ಟೇ ಸರ್. ಅವ್ರ ಜೊತೆ ಸೇರ್ಕೊಂಡು ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಕಾಕ್ರೋಚ್ ಸುದ್ದಿ ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಈಗ ಅದ್ರಲ್ಲಿ ಅವ್ರ 4 ಜನ ಫೈನಲಿಸ್ಟ್ ಆಗಿದಾರಲ್ವಾ, ಅದ್ರಲ್ಲಿ ಒಂದು ಹುಡುಗಿ ಇದೆ, ಹುಡುಗಿ ಹೆಸರು ಗೊತ್ತಾಗ್ತಾ ಇಲ್ಲ. ಅಲ್ಲಲ್ಲ, ಈಗ ಫೈನಲಿಸ್ಟ್ ಆಗಿದಾರಲ್ವಾ ಸರ್, ರಾಶಿಕ್ ಅವರು. ನೋಡಿ ನಿನ್ನೆ ಆಗಿರೋ ಇದ್ರಲ್ಲಿ ಅವ್ರು ಹೇಳಿದ್ರು, ಅವರು ಎಲ್ಲಾ ಒಪಿನಿಯನ್ ತಗೊಂಡ್ರು. ನಾನು ಬೇಡ ಅಂತ ವಾದ ಮಾಡಿದೆ, ಯಾರು ಜಾನ್ವಿ ಹೆಸರು ತಗೊಂಡ್ ಬೇಡ ಅಂತ ಹೇಳಿದೆ. ಆದ್ರೆ ಅವ್ರು ಮೂವರು ಒಂದಾದ್ರು, ನನ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ನೋಡಿ, ಅದು ಒಳ್ಳೆ ಮಾತದ್ದು. ಅವ್ರು ಆತರ ಸಪೋರ್ಟ್ ಮಾಡಿ ಅವ್ರು ಇದ್ ಮಾಡ್ಬೇಕು. ಸುದೀಪ್ ಸರ್ ನಾವು ಹೇಳ್ತಾ ಇರೋದಂದ್ರೆ ಅದನ್ನ ಆದಷ್ಟು ಅವ್ರಿಗೆ ಒಂದು ಇಟ್ಕೊಡ್ಬೇಕಂತ ನಾವು ಕೇಳ್ಕೊಂತ ಇದ್ವಿ ನಾವು. ಅಲ್ಲ, ಹಿಂಗೆ ಆಗ್ತಾ ಹೋದ್ರೆ ಬಿಗ್ ಬಾಸ್ ನೋಡಿ ಪಾಪ ಹುಡುಗಿ ರಕ್ಷಿತಾ ಒಬ್ಳೇ ಇದ್ದಾಳೆ, ಆ ಲೆವೆಲ್ ಹೌದು ಸರ್. ಅದಕ್ಕೆ ಇವಾಗ ನೋಡಿ ಗಿಲ್ಲಿ ಮತ್ತೆ ಇವರು ಅವ್ರ ಸಪೋರ್ಟ್ ನಿಂತ್ಕೊಂತ ಇದ್ದಾರೆ. ಆಮೇಲೆ ಇವರು ನಮ್ಮ ಯಾರು ಇನ್ನೊಬ್ರು ಇದಾರಲ್ಲ ಸರ್, ಅವರು ಅಕ್ಕೂಲ್ ಬಿಟ್ಕೊಂಡಿದಾರಲ್ವಾ, ಯಾರು ಅವರು ಅಲ್ಲಲ್ಲ ಇನ್ನೊಬ್ರು ಇದಾರಲ್ವಾ, ಧನುಷ್ ಅಲ್ಲ, ಧ್ರುವಂತ ಹುಡುಗಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀನ್ ಸಪೋರ್ಟ್ ನಾನು ನಿಂತ್ಕೊತೀನಿ, ನೀನ್ ಎಲ್ಲಿ ಏನ್ ಮಾತಾಡ್ಬೇಕು, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ತಗೋ ಅಂತ ಹೇಳ್ತಾ ಇದ್ದಾರೆ. ಆ ತರ ಸಪೋರ್ಟ್ ಆ ಹುಡುಗಿಗೆ ಬೇಕು. ಆ ಸಪೋರ್ಟ್ ಇನ್ನೊಂದಿಬ್ರು ಮೂವರು ಅವ್ರ ಜೊತೆಗೆ ಸೇರ್ಕೊಂಡಂತಂದ್ರೆ, ಗಿಲ್ಲಿನೂ ಸೇರ್ಕೊಂಡಿದ್ದಾನೆ, ಕಾವ್ಯನೂ ಸೇರ್ಕೊಂಡು ಎಲ್ಲಾ ಸೇರ್ಕೊಂಡಿದ್ದಾರೆ. ಇನ್ನೊಂದಿಬ್ರು ಅವ್ರ ಜೊತೆಗೆ ಸೇರ್ಕೊಂಡ್ರೆ ಇವ್ರು ಡಿಮ್ಮಿ ಆಗೋತಾರೆ. ಇವರು ಡಿಮ್ಮಿ ಆಗಿ ಆದಷ್ಟು ಬೇಗ ಇನ್ನೊಂದು ವಾರ 2 ವಾರದೊಳಗಡೆ ಯಾರನ್ನ ಒಬ್ರು ಈಚೆಗೆ ಬಂದೇ ಬರ್ತಾರೆ. ಅವ್ರು 100% ನಾವು ಅದನ್ನ ನಂಬಿಕೆ ಹಾಕೊಂಡಿದ್ದೀವಿ. ನಾವು ಒಬ್ಬ ಅಪ್ಪು ಅಭಿಮಾನಿ. ನಮ್ದೊಂದು ವಿಶ್ವಮನ್ವ ಡಾಕ್ಟರ್ ಫೌಂಡೇಶನ್ ಅಂತ ಇದೆ, ಅದಕ್ಕೆ ಉಪಾಧ್ಯಕ್ಷರಾಗಿದ್ದೀವಿ ನಾವು. ನಮ್ದು ಹೆಬ್ಬಾಳದಲ್ಲಿದೆ, ನಮ್ದು ಆಫೀಸ್ ಇದೆ, ಒಂದು ಉಪಾಧ್ಯಕ್ಷರಾಗಿದ್ವಿ. ನಮ್ಮ ಕನ್ನಡದ ಜನತೆ ಪರವಾಗಿ ನಾವು ಹೇಳ್ಕೊತೀವಿ, ಈ 1-2 ವಾರದೊಳಗಡೆ ಅವ್ರಿಬ್ಬರೊಳಗಡೆ ಯಾರನ್ನ ಒಬ್ರು ಈಚೆಗೆ ಬರಲೇಬೇಕು. ಥ್ಯಾಂಕ್ ಯು ಸರ್.